ಸಾಧುವರಿಗೆ ಮಣಿಯುವೆನು ಸಾಧುಗಳಿಗೆ ಮಣಿಯುವೆನು ನಿಜವನ್ನರಿಗೆ ಸುಹಾಸೆ ನಿಜಗುಣಿಗಳ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜಗೊಮ್ಮಲ ಮುಳಗಿರುವ ಜನರಿಗೆ ನಿತ್ಯ ನಮಿಸುವೆನು ಬಂದ ಜೀವರಿಗೆಲ್ಲ ಅದ್ವೈತ ಹೋದಾಡಿ ಸುಳ್ಳರನ್ನಾಗಿ ಕೈದ ಶ್ರೀಜಗದಿಂದ ಸಿದ್ಧರುಗಳಿಗೆ ನನ್ನನಂತೆಯೇ ಸಿದ್ಧರುಗಳಿಗೆ ನನ್ನನಂತೆ ಬಹಳ ಬಲವೇದಾಂತಕ್ಕೆ ಸರಿ ಬಾಳ ಗಂಜೆ ಬಾಳ ಕೂತಲೆ ಪವೇ ಶಾಂತ ಎಂಬುವನಲ್ಲಿ ಬಾಳ ಶಕ್ತಿಯ ಸುಮಗಕ್ಕೆ ಬಾಳ ಕೇಳಿರುವವರಿಗೂ ಬಾಳ ಕೇಳಲು ಬೇಕು ವೇದ ಎಂಬ ಜ್ಞಾನವನ್ನು चिदानंद रूप शिवोहम शिवोहम चिदानंद रूप शिवोहम शिवोहम मनोबुद्धि अहंकार चित्तानिना सोम भूमिर्न तेजो न वायु चिदानंद रूप 2 ಸಲ ಅನ್ಬೇಕು ನೋಡು. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥಂ ನ ವೇದಾನ ಯಜ್ಞಂ ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತಾ ಸಿದಾ न मूर्तिर्न शंखा न मे जाति भेद पिता नैव मे नैव माता च जन्म न बन्धुर्न मित्रं गुरुर्नैव शिष्यः अहं निर्विकल्पे निराकाररूपं युहुत्वा च सर्वत्र सर्वेन्द्रियाणां न चासङ्गतं नैव मुक्तिर्न मे वाचित् जगदादि जगद्गुरु अद्वैत सार्वभौम सद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ
ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 7ನೆಯ ಸಂಧಿಯ 9ನೇ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಸೂತ್ರದಲ್ಲಿ ಜ್ಞಾನಿ ಶರೀರ ಇರುವ ಪರ್ಯಂತ ಯೋಗಿಗೆ ಆಚಾರವಾವುದು ಗುರುವೇ ಕರುಣಿಪದು ನನಗೆ ಅಂತ ಶಿಷ್ಯ ಪ್ರಶ್ನೆ ಮಾಡ್ಯಾನ. ನಮ್ಮ ಪ್ರಶ್ನೆ ಅಲ್ಲ, ನಿಮ್ಮ ಪ್ರಶ್ನೆ ಅಲ್ಲ. ಒಬ್ಬ ಬ್ರಹ್ಮಜ್ಞಾನಿಯು ಶರೀರ ಇರುವ ಪರ್ಯಂತರ ಆತ ಈ ಜಗತ್ತಿನಲ್ಲಿ ಯಾವ ಆಚರಣೆಯಿಂದ ಯಾವ ನಡೆ ನುಡಿಯಿಂದ ಇರುವನು, ಅದನ್ನು ಗುರುವೇ ನನಗೆ ಹೇಳಿ ಅಂತ ಶಿಷ್ಯನ ಪ್ರಶ್ನೆಗೆ ಆತನಿಗೆ ಅನಂತ ವಿಚಾರಗಳನ್ನು ಹೇಳ್ತಾ ಬಂದು, ಆತ ಜ್ಞಾನ ಸಿದ್ಧನಿಗೆ ವೇದ ಯುಕ್ತಿ ನಿಷೇಧ ವಿಧಾನವಿಲ್ಲ, ಮಾಡಬೇಕು ಬಿಡಬೇಕು ಅನ್ನುವ ನೇಮ ಇಲ್ಲ. ಪ್ರಾರಬ್ಧ ಕರ್ಮ ಇರುವ ಪರ್ಯಂತರ ಅವನ ದೇಹ ಇಂದ್ರಿಯಾದಿಗಳ ವ್ಯವಹಾರವು ನಡೆದೇ ಇರುತ್ತದೆ. ಪ್ರಾರಬ್ಧ ಕರ್ಮದಿಂದ ಅವನ ದೇಹ ಇಂದ್ರಿಯ ಮನ ಬುದ್ಧಿಯಿಂದ ಏನು ನಡಿಬೇಕು ವ್ಯವಹಾರ ನಡೆದೇ ಇರ್ತಾವ. ಆದ್ದರಿಂದ ಅವನಿಗೆ ಯಾವ ಒಂದು ನಿಯಮವನ್ನು ಹೇಳಬೇಕಾಗುತ್ತದೆ. ವ್ಯವಹಾರ ಆದ ಮೇಲೆ ಅಲ್ಲಿ ಕರ್ಮ ಇರ್ತದೆ. ಕರ್ಮ ಅಂದರೆ ಫಲ ಇರ್ತದೆ. ಮತ್ತು ಅವನಿಗೆ ಪಾಪಿ ಅಂತಿರೋ, ಪುಣ್ಯಾತ್ಮ ಅಂತಿರೋ, ಜ್ಞಾನಿ ಅಂತಿರೋ, ಅದಕ್ಕಾಗಿ ಏನೇನೋ ಒಂದು ಹೇಳಬೇಕಾಗ್ತದಲ್ಲ ಅಂತಂದರೆ ಅವನಿಗೆ ಯಾವ ನಿಯಮವೂ ಇಲ್ಲ. ಅವನು ಹೇಗೆ ಇರುವನು ಹಾಗೇ ಇದ್ದದ್ದೇ ನಿಯಮ. ಅವನಿಗೆ ಯಾವ ನಿಯಮ ಅಲ್ಲ, ತಾನು ಹೆಂಗಾನ ಹಂಗೆ ನಿಯಮ. ಇವತ್ತಿನ ದಿನ ನಾವು ಕೂಡ ಪೂಜ್ಯರಾದ ದೊಡ್ಡ ಶಿವಪುತ್ರ ಮಹಾಸ್ವಾಮಿಗಳ ಶಿಷ್ಯರು ಹಾಗೂ ಷಣ್ಮುಖ ಆರೂಢ ಮಠ ಹಾಗೂ ಶಾಂತಾಶ್ರಮ ಹುಬ್ಬಳ್ಳಿಯ 2 ಮಠದ ಪೀಠಾಧ್ಯಕ್ಷರಾಗಿ ವೇದಾಂತ ಸಿದ್ಧಾಂತವನ್ನು ರಕ್ಷಣೆಯನ್ನು ಮಾಡಿ ಆ ಪರಂಪರೆಗೆ ಚ್ಯುತಿ ಬರದಂತೆ ತಾವು ಜೀವಿಸಿಕೊಂಡಿದ್ದಂಥ, ನಾವು ನೀವೆಲ್ಲರೂ ಕಣ್ಣಾರೆ ಕಂಡಂಥ ಒಬ್ಬ ಯೋಗಿ ಅಂದರೆ ಅದು ಅಭಿನವ ಶಿವಪುತ್ರ ಮಹಾಸ್ವಾಮಿಗಳು. ನಾವು ನೋಡಿವಿ, ನೀವು ನೋಡಿರಿ, ಎಲ್ಲರೂ ನೋಡಿವಿ. ಅವರು ಜ್ಞಾನ ಆದ ನಂತರವಾಗಲಿ ತಮ್ಮ ಶರೀರ ಹೇಗಿತ್ತು ಅನ್ನುವುದು ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಹಾಗೆ ಇದ್ದರೂ ಕೂಡ ಅವರು ಶರೀರದ ದುಃಖವನ್ನು ಯಾವ ಶಿಷ್ಯರಿಗೆ ಹೇಳಿಲ್ಲ. ನನಗೆ ಶರೀರ ಬಹಳ ದುಃಖ ಕೊಡ್ತದೆ ಅನ್ನುವ ಮಾತನ್ನು ಹೇಳಿಲ್ಲ. ಆಮೇಲೆ ಅವರ ಶಾಸ್ತ್ರದ ಮಾತುಗಳು ಹೇಗಿದ್ದು ಅಂದರೆ, ಮಾಡುವ ವಿಧಿವಿಧಾನಗಳು ಭಿನ್ನ ಭಿನ್ನಿದ್ದರೂ ಕೂಡ ವೇದಾಂತಕ್ಕೆ ಭಂಗ ಬರದಂತೆ ವೇದಾಂತ ಶಾಸ್ತ್ರದ ರಕ್ಷಣೆಗೆ ಅನುಗುಣವಾಗಿಯೇ ಕಾರ್ಯವನ್ನು ಮಾಡ್ತಿದ್ರು ವಿನ ಭಿನ್ನ ಕಾರ್ಯ ಮಾಡ್ತಿದ್ದಿಲ್ಲ. ಅವರಲ್ಲಿ ಕರುಣೆ ಬಾಳಿತು, ಕೃಪೆ ಬಾಳಿತು, ದಯೆ ಬಾಳಿತು. ಹೀಗಾಗಿ ಅವರು ತಮ್ಮ ಮನಸ್ಸಿಗೆ ಏನು ಬರ್ತದೆ ಅದರಂಗೆ ಇರೋರು ಅವರು. ಅದನ್ನು ನಾವು ಸದ್ಗುರು ಬಸವಾನಂದರಲ್ಲಿ ನೋಡೀವಿ, ಅಭಿನವ ಶಿವಪುತ್ರ ಮಹಾಸ್ವಾಮಿಗಳಲ್ಲಿ ಕಣ್ಣಾರೆ ಕಂಡೀವಿ. ಅವ್ರು ಏನು ಒಪ್ಪಿಗೆ ಮಾಡ್ತಾರ ಅದೇ ಒಪ್ಪಿಗೆ.
ಅವರು ಕೂಡ ಅಷ್ಟೇ ಜನರ ಮಾತನ್ನು ಬಹಳ ಕೇಳ್ತಿದ್ದಿಲ್ಲ. ತಮ್ಮ ಮನಸ್ಸಿಗೆ ಬಂದದನ್ನು ಮಾಡೋದು ಬಿಡ್ತಿದ್ದಿಲ್ಲ. ಇದು ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಮಾಡೇ ಬಿಡೋರು ಅವರು. ಇದು ಬೇಡ ಅಂದರೆ ಎಷ್ಟು ಮಂದಿ ಹೇಳಿದ್ರು ಕೂಡ ಅವರು ಒಪ್ಪಲಾರದವರು. ಯಾಕಂದರೆ ಅವರಿಗೆ ಯಾವ ವಿಧಿ ವಿಧಾನಗಳು ಇಲ್ಲ ಅಂತ. ಅದರಂಗ ನಾವು ನೀವು ಎಲ್ಲರೂ ಮಾಡೋಕ್ಕೆ ಹೋದ್ರೆ ಆಗೋದಿಲ್ಲ, ಎಲ್ಲರಿಗೂ ಸಾಧ್ಯನೇ ಇಲ್ಲ ಅದು. ಹಾಗಾಗಿ ಅವರು ಪೂಜೆ ಪುನಸ್ಕಾರ ಯೋಗ ಧ್ಯಾನ ಏನಾದರೂ ಒಂದು ಮಾಡ್ತಾರೇನೋ, ಏನಾದರೂ ಒಂದು ಹೇಳ್ರಂದರೆ ಏನನ್ನು ಒಪ್ಪಿರೆ ಪೂಜೆ, ಏನನ್ನ ಈಕ್ಷಿಸಿ ಲಕ್ಷ್ಯ, ಏನ ನೊಡಗೂಡೆ ಅದೇ ಯೋಗ ವಯಸ್ಸೆ, ಬಳಿಕ ಏನುಂಟು ಮುಕ್ತನೋ ನಿಯಮ ಅಂದರು. ಮುಕ್ತನಿಗೆ ಏನು ನಿಯಮ ಹೇಳ್ತಾರೋ ಹುಚ್ಚರಂತಾರೆ ಅವರು. ಕಾರಣ ಏನನ್ನು ಒಪ್ಪಿರೆ ಅವರ ಮನಸ್ಸಿಗೆ ಏನು ಒಪ್ಪಿಗೆ ಆಗ್ತದೆ ಅದನ್ನೇ ಅಂಗೀಕರಿಸುವರು. ಮತ್ತು ಅದನ್ನು ಅಂಗೀಕಾರ ಮಾಡಿದ್ದೇ ಪೂಜೆ ಅವರಿಗೆ. ಅವರ ಮನಸ್ಸಿಗೆ ಒಪ್ಪಿ ಏನು ಮಾಡ್ತಾರೆ ಅದೇ ಪೂಜೆ ನೋಡು. ಮತ್ತು ಏನನ್ನು ಈಕ್ಷಿಸು ಅಂದರೆ ನೋಡುವುದು. ಅವರು ಏನನ್ನ ನೋಡ್ತಾರೆ, ನೋಡಿದ್ದನ್ನು ಲಕ್ಷ್ಯಕ್ಕೆ ತಗೊತಾರೆ. ಅವರು ನೋಡಿದ್ದು ಲಕ್ಷ್ಯದಲ್ಲಿ ಇಟ್ಟಿರ್ತಾರೆ ಅವರು. ನಾವು ನೋಡ್ತೀವಿ ಎಲ್ಲ ಲಕ್ಷ್ಯದಾಗ ಅವೇನೋ ಇಲ್ಲ. ಅವರ ಲಕ್ಷ್ಯ ಅಂದರೆ ಏನಾದರೂ ನೋಡಿದರೂ ಲಕ್ಷ್ಯ ಯಾವುದು ಅಂದರೆ ಸ್ವರೂಪ. ಅಣುರೇಣು ತೃಣಕಾಷ್ಠದಲ್ಲಿ ಪರಿಪೂರ್ಣವಾಗಿರುವಂಥ ಪರಮಾತ್ಮನ ಲಕ್ಷ್ಯಕ್ಕೆ ನೋಡ್ತಾರೆ. ಇವರು ನನ್ನವರು, ಇವರು ನಿನ್ನವರು ಅನ್ನುವ ಭೇದ ಭಾವ ಅವರಲ್ಲಿ ಇರೋದಿಲ್ಲ. ಅದಕ್ಕೆ ಏಕಾಗ್ರತೆ, ಲಕ್ಷ್ಯ ಏಕಾಗ್ರತೆ ಇರಬೇಕು. ಮತ್ತು ಯಾವುದನ್ನು ಕೂಡಲು ಯಾವುದು ಕೊಡ್ತಾನಂದರೆ ಅದು ವೃತ್ತಿ ನಿರೋಧ ರೂಪ ಯೋಗ ನೋಡಂದ್ರೆ ಅವರು ಯಾವುದಲ್ಲಿ ಕೊಡ್ತಾರ ಅದೇ ಯೋಗ. ಏನು ಇದು ಮಾಡಬೇಕಂತ ಲಕ್ಷ್ಯವಿತ್ತಿಲ್ಲ ಅದೇ ಯೋಗ ಅವ್ರಿಗೆ, ಬೇರೆ ಯೋಗನೇ ಇಲ್ಲ. ಹೀಗಾಗಿ ಅಂಥಪ್ಪ ಜೀವನ್ಮುಕ್ತನಗಳು ನೇಮ ಏನಂತೂ ಯಾವ ನೇಮ ಅದಂತಲ್ಲಿ ಯಾವ ನೇಮ ಹೇಳಕ್ಕೆ ಬರೋದಿಲ್ಲ. ಮತ್ತು ಆತನಲ್ಲಿ ಅವನು ಹೇಗೆ ಹಾಗೆ ಇರೋದೇ ಅವನ ನಿಯಮ. ಇನ್ನೊಬ್ಬರು ಬಂದು ಅದನ್ನು ಅಲ್ಲ ಅಂತ ಹೇಳಿದ್ರೆ ತೆಗೆಯೋದಲ್ಲ, ಹೌದು ಅಂದರೆ ಕೂಡೋದಲ್ಲ. ತನ್ನ ಮನಸ್ಸಿಗೆ ಬಂತಂದರೆ ಅದೇ ನಿಯಮ ನೋಡ ಅವರಿಗೆ. ಆ ಕಾರಣದಿಂದ ಆತನ ನಡೆ ದೇವಯಾತ್ರೆ ನಿಂದಡೆ ವಾರಣಾಸಿ, ಮನ ಪಿಡಿದಿದೆ ಸುಮತ ಆಹುದು, ಯೋಗೇಶ್ವರಂ ನುಡಿದಿದೆ ಮಂತ್ರವೆನಿಸುವುದು ಅಂದರು. ಆ ಜ್ಞಾನಯೋಗಿ ನಡೆ ಅಂದರೆ ಅವನ ಕಾಲ ದೇಹ ತಿರುಗಾಡ್ತಾನಿಲ್ಲ. ಆ ಸಂಚಾರ ಮಾಡಕ್ಕೆ ಹೊರಟಂದರೆ ಅಲ್ಲಿ ಎಲ್ಲಿ ಹೋಗ್ತಾನ ಆ ದಾರಿಯೇ ಕಾಶಿ ಅವರಿಗೆ. ಅದೇ ಕಾಶಿ, ನಡೆದದ್ದೇ ಕಾಶಿ. ಮತ್ತು ನಿಂದದ್ದೇ ವಾರಣಾಸಿ. ಎಲ್ಲಿ ಮಾಡಪ್ಪ ಇಲ್ಲಿ ಕುಂದ್ರಮ್ಮ ಅಂತಂದ್ರೆ ಇಲ್ಲ, ಅದು ವಾರಣಾಸಿ ನೋಡು. ಯಾರದು? ಜೀವನ್ಮುಕ್ತರದು. ಹಾಗೆ ಮನ ಪಿಡಿದದೆ ಸುಮತಬಹುದು. ಅವರ ಮನಸ್ಸಿಗೆ ಬಂದದ್ದೇ ಸುಮತ ಅಂದರೆ ಅದು ಒಳ್ಳೆಯ ಮತವಾಗಿರುವುದು ನೋಡು. ಅವರ ಮನಸ್ಸಿಗೆ ಬಂದು ಒಪ್ಪಿದ್ರಂದರೆ ಅದಕ್ಕಿಂತ ಒಳ್ಳೆಯದು ಯಾವುದು ಇರಂಗಿಲ್ಲ. ಅಂಥ ಜ್ಞಾನಿ ಒಪ್ಪಿರಬೇಕು. ನಾವು ಒಪ್ಪಿದ್ದಲ್ಲ, ಜ್ಞಾನಿ ಒಪ್ಪಿದ್ದೇ ಸುಮತ. ಹಾಗೆ ಯೋಗೇಶ್ವರನು ನುಡಿದಿದ್ದೆ, ಆತ ಏನಾದರೂ ವಾಣಿಯಿಂದ ನುಡಿದಿದ್ದೆ
ಆ ವಚನವೇ ಮಂತ್ರವೆನಿಸುವುದು. ಅದು ಮಂತ್ರ ಎಲ್ಲಿ ಹುಡುಕ್ತೀವಿ ನಾವು? ಅದೇ ವೇದವಾಣಿ ಅಂತ. ಗುರುವಚನವೇ ಶ್ರುತಿ ಅಂದರೆ ಗುರುವಿನ ಮಾತೆ ವೇದವಾಣಿ, ಸಾಕ್ಷಾತ್ ಭರ್ಗೋ ನರಾಕೃತಿ. ಆ ಪರಮಾತ್ಮನೇ ಪ್ರತ್ಯಕ್ಷ ರೂಪದಿಂದ ನಮಗೆ ಉಪದೇಶ ಮಾಡಕತ್ತಾನ. ಅವೇ ಮಂತ್ರ ಅಂತ ತಿಳ್ಕೊ. ಯಾಕಂದರೆ ಜೀವಂತನು ಕ್ಷೇತ್ರಕ್ಕೆ ಕ್ಷೇತ್ರನು. ಯಾವ ಕ್ಷೇತ್ರಕ್ಕೆ ಹೋಗೋದಿಲ್ಲ ಅವನಂದರೆ ಕ್ಷೇತ್ರಕ್ಕೆ ಕ್ಷೇತ್ರಜ್ಞನು. ಕ್ಷೇತ್ರ ಅಂದರೆ ಇಲ್ಲಿ ಶರೀರ ಅಥವಾ ಭೂಮಿ. ಹೊರಗೆ ಪಿಂಡಾಂಡದಲ್ಲಿ ಭೂಮಿ, ಬ್ರಹ್ಮಾಂಡದಲ್ಲಿ ಪಿಂಡಾಂಡದಲ್ಲಿ ಕ್ಷೇತ್ರ ಅಂದರೆ ಶರೀರ. ಶರೀರಕ್ಕೆ ಕ್ಷೇತ್ರಜ್ಞ ಅಂದರೆ ದೇಹಕ್ಕೆ ಒಡೆಯನು ಅವನೇ, ಪಿಂಡಾಂಡಕ್ಕೂ ಒಡೆಯನು ಅವನೇ. ಆ ಬ್ರಹ್ಮಾಂಡ ಮತ್ತು ಪಿಂಡಾಂಡದಲ್ಲಿ ಸರ್ವಾಂತರ್ಯಾಮಿ ಆಗಿ ಇರುವಂತೆ ಅವನೇ ಅಂದಮೇಲೆ ದೇವರಿಗೆ ಅವನು ದೇವರು, ಕ್ಷೇತ್ರಕ್ಕೆ ಅಧಿಪತಿ. ದೇವರಲ್ಲಿ ನೋಡಿದ್ರೆ ಅವನೇ ದೊಡ್ಡವನು. ಹಾಗಾಗಿ ಮಂತ್ರ ಯೋಗಕ್ಕೆ ಯೋಗ ಮಂತ್ರವಾಗಿರುವನು. ಮಂತ್ರಕ್ಕೆ ಮಂತ್ರವಾಗಿ, ಶರೀರಕ್ಕೆ ದೇವರಿಗೆ ದೇವನಾಗಿ, ಕ್ಷೇತ್ರಕ್ಕೆ ಒಡೆಯನಾಗಿ, ಜಗದೊಡೆಯ ಎನ್ನಯ್ಯ, ಎನ್ನಯ್ಯ ಜಗದೊಡೆಯ ಅಂತ ಒಂದು ಪದ್ಯ ಅದ ನೋಡ್ರಿ. ಹಾಗಾಗಿ ಅವನಿಗೆ ಯಾವ ನಿಯಮ ಇಲ್ಲ ಅಂತ. ಆತನಿಗೆ ಏನಾದರೂ ನಿಯಮ ಹೇಳ್ರಂದರೆ ಯಾವ ನಾವು ಹೇಳಕ್ಕೆ ಬರೋಂಗಿಲ್ಲ, ನೀವು ಕೇಳಕ್ಕೆ ಬರೋಂಗಿಲ್ಲ. ಬೇಕಾದರೆ ನೀವು ಮಾಡ್ಕೇರಿ ಅಂದ್ರೆ ಯೋಗ. ಯಾಕಂದರೆ ಆತನು ಕರ್ಮ ಸಂಕಲೆ ಹರಿದು ಮಾಯಾ ಗೂಟವ ಮುರಿದು ಪರಿಪರಿಯ ಸಂದೇಹ ಮಾವುತನ ನುಗ್ಗಿಡೆದು ಜರೆಮರಣ ಸಂಸಾರ ಬೀದಿಯನ್ನು ಅತಿಕ್ರಮಿಸಿ ತೃಷೆ ಕರ್ದಳಿಯ ಕಂಬವಂ ಭರದಿಂದ ಕಿತ್ತೊಗೆಯುತ್ತ ಅಜ್ಞಾನಿ ನಾಯಿಗಳ ನೆರೆಕೂಗು ಲಕ್ಷಿಸದೆ ಸುಜ್ಞಾನಿ ಮದಗಜವು ಅರುಷದಂ ವಿರಹಿತ ಅಂಕುಶದಿಂದ ಸ್ವೇಚ್ಛೆಯಂ ತಾನೇ ತಿರುಗಾಡುತ್ತಿರುವುದು ಅಥವಾ ವ್ಯವಹರಿಸುತ್ತಿರುವುದು ಅಂದರು. ಎಷ್ಟು ಸಮಂಜಸವಾದ ಮಾತು ಹೇಳ್ತಾರೆ. ಇವನು ಕೇಳಿದರೆ ಗೊತ್ತಾಗ್ತದೆ. ಯಾಕಂದರೆ ಇಲ್ಲಿ ಮಹಾತ್ಮರು ಒಂದು ಸಂಸ್ಕೃತ ಶ್ಲೋಕದಲ್ಲಿ ಮಾಯಾ ಅಲಾನಾಪದಂ ತ್ರುಟನ್ ಪರಿಹರಣ ಕರ್ಮಚ್ಛಲಂ ಶೃಂಖಲಂ ಶಂಕಾ ಧೋರಣ ಮರ್ಧಯಾನ್ ಅತಿಪತನ ಸಂಸಾರ ರಾಜಾಂಗಣಂ ಕೃಷ್ಣ ಕಾದಾಳಂ ಉದ್ಧರಂತ ಬರೀತಾರೆ. ಅರ್ಥ ಜ್ಞಾನಿ ನಾಮಕ ಮದಗಜ. ಇಲ್ಲಿ ಮದಗಜ ಅಂದ್ರೇನು? ಮದವೇರಿದ ಆನೆ ಅಂತ. ಆನೆ ಸಾಮಾನ್ಯ ಆನೆ ಅಲ್ಲ, ಮದ ಏರಿದ ಆನೆ. ಆ ಮದಗಜವು ನಿರಂಕುಶ ತೃಪ್ತಿಯಿಂದ ಅದನ್ನು ಕಟ್ಟಿ ಹಾಕುವಂಥ ಅಂಕುಶಗಳು ಯಾವಿಲ್ಲ. ಆನೆಯನ್ನು ಕಟ್ಟಬಹುದು, ಮದಗಜವನ್ನು ಕಟ್ಟಲಿಕ್ಕೆ ಆಗಲ್ಲ. ಯಾಕಂದರೆ ಅದು ಕಟ್ಟಿದ ಗೂಟವನ್ನೇ ಕಿತ್ತು ಹೋಗ್ತದೆ. ಮದ ಏರಿತಂದರೆ ಯಾವ ಗೂಟಕ್ಕೆ ಆಧೀನಾಗಿತ್ತು ಮದ ಏರಿದಾಗ ಆ ಗೂಟವನ್ನೇ ಕಿತ್ಕೊಂಡು ಹೋಗ್ತದೆ. ಮತ್ತೆ ಹೆಂಗೆ ಕಟ್ತಿದ್ದಿ? ಅದ್ರಂಗ ಬ್ರಹ್ಮಜ್ಞಾನಿಯನ್ನು ಮೊದಲು ಬಂಧಿಸಿದ ಮಾಯಾ ಗೂಟಿತ್ತಲ್ಲ, ಆ ಮಾಯಾ ಗೂಟವನ್ನು ಇವತ್ತು ಮುರಿದಾನ. ಯಾರು? ಜ್ಞಾನಿ. ಹಾಗಾಗಿ ಜ್ಞಾನಿಯನ್ನು ಬಂಧಿಸುವ ಶಕ್ತಿ ಕರ್ಮಕ್ಕೆ ಇರೋದಿಲ್ಲ. ಕರ್ಮಕ್ಕೆ ಜ್ಞಾನಿಯನ್ನು ಬಂಧಿಸುವುದಿಲ್ಲ. ಅದಕ್ಕಾಗಿ ಮದವೇರಿದ ಗಜವು ಯಾರನ್ನೂ ಲೆಕ್ಕಿಸದೆ
ರಾಜನನ್ನು ನೋಡೋದಿಲ್ಲ, ಬೆಲ್ಲ ಕೊಬ್ಬರಿ ಕಬ್ಬು ಕೊಟ್ಟವ್ ನೋಡಂಗಿಲ್ಲ, ಮಾವುತ ನೋಡಂಗಿಲ್ಲ, ಮಂದಿ ನೋಡಂಗಿಲ್ಲ, ಬೀದಿ ನೋಡಂಗಿಲ್ಲ. ಅದು ಯಾರನ್ನು ಲೆಕ್ಕಿಸದೆ ಸ್ವೇ ಇಚ್ಛೆಯಿಂದ ತಿರುಗುವುದು ಎಲ್ಲರಿಗೆ ಗೊತ್ತಿದ್ದ ವಿಷಯ, ಎಲ್ಲರಿಗೂ ಗೊತ್ತದಲ್ಲ. ಇದೇ ಪ್ರಕಾರ ಮದವೇರಿದಂದರೆ ಬ್ರಹ್ಮಜ್ಞಾನವನ್ನು ಏರಿಸಿಕೊಂಡ ಜೀವನ್ಮುಕ್ತನು ವಿಲಕ್ಷಣ ಆನಂದ ಅನುಭಾವದಿಂದ ಆನೆಯಂತೆ ಮದವೇರಿರುತ್ತಾನೆ. ಆನಂದದ ಮದ ಏರಿದವರಿಗೆ ಆವಾಗ ಆ ಮೂಲ ಅವಿದ್ಯೆಗೆ ವಶವಾಗದೆ, ಗೂಟ ಇತ್ತಲ್ಲ, ಗೂಟಕ್ಕೆ ವಶ ಆಗ್ತದೇನೆ ಈಗಾನೇ ಇಲ್ಲ. ಅದರಂತೆ ಮೂಲ ಅವಿದ್ಯೆಗೆ ವಶವಾಗದೆ ಆತ ಬ್ರಹ್ಮವಿದ್ಯಾ ಬಲದಿಂದ ಆ ಅವಿದ್ಯೆಯನ್ನು ನಾಶ ಮಾಡ್ಯಾನ ನೋಡ್ರಿ. ಗೂಟ ಮುರಿದು ಬಿಡುತ್ತೆ ಇಲ್ಲಿ. ಅದರಿಂದ ಬ್ರಹ್ಮವಿದ್ಯೆಯಿಂದ ಆ ಅವಿದ್ಯೆಯನ್ನು ಕಿತ್ತೊಗೆದು ಈ ಅವಿದ್ಯೆಯನ್ನು ನಾಶ ಮಾಡ್ಯಾನ. ಗೂಟ ಮುರಿದನಲ್ಲ. ಈ ಅವಿದ್ಯೆಯು ಜೀವಿಗಳನ್ನು ತನ್ನ ಸ್ವಾಧೀನಪಡಿಸಿಕೊಂಡು ಆನೆ ಕಟ್ಟುವ ಗೂಟದಂತಿರುತ್ತದೆ. ಅಜ್ಞಾನ ಹೇಗಂದ್ರೆ ಆನೆ ಕಟ್ಟುವ ಗೂಟ ಇದ್ದಂಗೆ, ಹೌದಿಲ್ಲ? ಅದರಂತೆ ಅಜ್ಞಾನಿ ಜೀವಿಗಳನ್ನು ತಂದು ತನ್ನ ಬಂಧನ ಮಾಡ್ತದೆ. ಯಾರನ್ನ? ಅಜ್ಞಾನಿಗಳನ್ನು. ಅದೇ ರೀತಿ ಇಲ್ಲಿ ಮದಗಜವು ಮರೆಯುವಂತೆ ಜ್ಞಾನಿಯು ಅವಿದ್ಯೆಯನ್ನು ನಾಶ ಮಾಡ್ಯಾನ. ಏನು ಅದೇನಿಲ್ಲ ಅವಿದ್ಯೆ? ನಿತ್ಯ ನೈಮಿತ್ತಿಕಾದಿ ಸರ್ವ ವ್ಯವಹಾರಗಳು ಮಾಡಲೇಬೇಕೆಂಬ ಬುದ್ಧಿ ಜೀವ ಭಾವದಲ್ಲಿರುತ್ತದೆ ವಿನಃ ಆನೆಯನ್ನು ಬಂಧಿಸುವ ಶೃಂಖಲೆಯಂತೆ ಕರ್ಮವು ಜೀವಿಗಳನ್ನು ಬಂಧಿಸುತ್ತದೆ ವಿನಃ ಮದಗದ ಶೃಂಖಲೆಯನ್ನು ಹರಿದೊಗೆಯುತ್ತದೆ. ಸರಪಳಿಯನ್ನು ಕೂಡ ಕಿತ್ತು ಹೋಗ್ತದ. ಗೂಟದ ಜೊತೆಗೆ ಸರಪಳಿ. ಅದರಂತೆ ಕರ್ಮವು ಜೀವಿಗಳನ್ನು ಬಂಧಿಸುತ್ತದೆ. ಯಾರನ್ನ? ಜೀವಿಗಳನ್ನು. ಮದಗಜವು ಶೃಂಖಲೆಯನ್ನು ಹರಿದೊಗೆಯುವಂತೆ ಜ್ಞಾನಿಯು ಕರ್ಮಕ್ಕೆ ಬದ್ಧನಾಗದೆ ಅದನ್ನು ಹರಿದೊಗೆಯುತ್ತಾನೆ. ಯಾರೋ ಜ್ಞಾನಿ. ಆಮೇಲೆ ಇನ್ಯಾವ ಕರ್ಮ ಮಾಡೋಕವನು? ಹಾಗೆ ಶ್ರುತಿ ಶಿರದ ಮೇಲೆ ನರ್ತನ ಮಾಡುವ ಶಕ್ತಿಯುಳ್ಳ ಜ್ಞಾನಿಯು ಕರ್ಮಕ್ಕೆ ಕಿಂಕರನಾಗುವನೇ. ವೇದಗಳಿಗೆ ಶಂಕರನಾದವನು ಕರ್ಮಕ್ಕೆ ಕಿಂಕರಂಗಾಗ್ತಾನ? ಅದು ಉಂಟೆ ಅಂದರೆ ಸಾಧ್ಯ ಇಲ್ಲ ಅಂತ. ಎಂದಿಗೂ ಕರ್ಮದ ಕಟ್ಟಳೆಗೆ ಸಿಲುಕುವನಲ್ಲ. ಆನೆಯು ಮಾವುತನ ವಶದಲ್ಲಿರುವಂತೆ, ಆನೆ ಯಾರ ವಶದಲ್ಲಿರ್ತದ? ಮಾವುತನ ವಶದಲ್ಲಿರ್ತಾವ. ಅದರಂತೆ ಜೀವಿಗಳು ಯಾರ ವಶದಲ್ಲಿ ಅವಂದರೆ ಮಾಯಾ ವಿಷಯ ಅನೇಕ ಸಂಶಯಗಳ ವಶದಲ್ಲಿ ಅವು. ಅನೇಕ ಸಂಶಯ. ಅದಕ್ಕೆ ಸಂಶಯ ಭಾವ, ಅಸಂಭಾವ, ವಿಪರೀತ, ಇವು ಮೂರು ಬೇರೆ. ಮದಗಜವು ಈಗ ಮಾವುತನ ವಶವಾಗಿರುವಂಥ ಮದಗಜವು ಇವತ್ತು ಮದ ಏರಿದ ಮೇಲೆ ಅದೇ ಮಾವುತನ ವಶವಾಗದೆ ಅವನನ್ನು ತುಳಿದು ಹೋಗ್ತಾನೆ ನೋಡ್ರಿ. ಆನೆ ಮಾವುತನಿಗೆ ಏನಾದರೂ ಆದರೆ ರಕ್ಷಣೆ ಮಾಡ್ತಾವವು. ನೋಡೆಷ್ಟು ಮಜಾದ ರಕ್ಷಣೆ ಮಾಡ್ತಾವ. ಮದ ಬಂದ ಕಾಲಕ್ಕೆ ಅದೇ ಮಾವುತನನ್ನು ತುಳಿದು ಹೋಗ್ತಾವ. ಎಷ್ಟು ಮಂದಿ ಸತ್ತಿಲ್ಲ ಮಾವುತರು? ತಮ್ಮ ವಶದಲ್ಲಿದ್ದಂಥ ಆನೆ, ತನ್ನ ಅಧೀನದಲ್ಲಿದ್ದಂಥ ಆನೆ ತನ್ನನ್ನೇ ನಾಶ ಮಾಡಿತು ಅಂದರೆ ವಿಚಾರ ಮಾಡ್ರಿ. ಯಾಕೆ ಮಾಡಿತಪ್ಪ? ಮದ ಇರೋದು ಈಗ ನಿನ್ನ ಮಾತು ಕೇಳಂಗಿಲ್ಲ ಅಂತ. ಮೊದಲು ಮದ ಇದ್ದಿಲ್ಲ, ನಿನ್ನ ಮಾತು ಕೇಳ್ತಿತ್ತು.
ಹಾಗೆ ಜ್ಞಾನಿಯು ಕರ್ಮ ಸಂಶಯಗಳಿಗೆ ವಶವಾಗದೆ ಅನುಮಾನ ಯುಕ್ತಿ ತರ್ಕ ಮನನದಿಂದ ಅವುಗಳನ್ನು ಪರಿಹರಿಸಿಕೊಂಡು ನಿಸ್ಸಂದೇಹನಾಗ್ಯಾನವನಿಗೆ. ಜ್ಞಾನಿಗೆ ಸಂದೇಹ ಆದೇನು? ಎಲ್ಲಿ ಬ್ರಹ್ಮನ ಅನ್ನುವಂಥ ದೃಢೋಪರೋಕ್ಷ ಜ್ಞಾನದಲ್ಲಿ ಸಂಶಯ ಇಲ್ಲ ಅವನಿಗೆ, ಒಂದು ಚೂರು ಸಂಶಯ ಇಲ್ಲ. ಆನೆ ಏನು ಮಾಡ್ತದ? ರಾಜ ಬೀದಿಯಲ್ಲಿ ಸಂಚರಿಸುವಂತೆ ರಾಜ ಬೀದಿಯಲ್ಲಿ ಹೋಗ್ತದಿಲ್ಲ, ಆ ಕಡೆಯಿಂದ ಈ ಕಡೆ. ಮದಗಜವು ರಾಜ ಬೀದಿಯನ್ನು ಅತಿಕ್ರಮಿಸ್ತದ ನೋಡು, ಅದನ್ನು ಈಗ ಆಕ್ರಮಣ ಮಾಡ್ಕೊಂತು. ಮದಗಜ ಬರ್ತಂದ್ರೆ ಅಲ್ಲಿ ಮಂದಿರ್ತಾರೆ ಬೀದಿಯಾಗ. ಮೊದಲು ಅದೇ ಆನೆ ಬಂದಾಗ ಬೀದಿಯಲ್ಲಿ ನೋಡಕ್ಕೆ ಬರ್ತಿದ್ರು, ಜನರ ಆಕ್ರಮಣ ಆಗ್ತಿತ್ತು. ಈಗ ಆನೆ ಅತಿಕ್ರಮಣ ಆಯ್ತು ನೋಡಿ. ಅದೇ ಆನೆನೇ. ಅವಾಗ ಯಾಕೆ ಹಂಗ, ಈಗ ಯಾಕೆ ಹಿಂಗಂದ್ರೆ ಮೊದಲು ಆನೆ ಇತ್ತು, ಈಗ ಮದವೇರಿದ ಆನೆ ಅಂತ. ಮೊದಲು ಜೀವನಿದ್ದ, ಇವನು ಬ್ರಹ್ಮ ಆಗ್ಯಾನೀಗ. ಹೌದಾ ಇಲ್ಲ? ಹಾಗಾಗಿ ಜ್ಞಾನಿಯು ಜನನ ಮರಣ ರೂಪ ರಾಜ ಮಾರ್ಗವನ್ನು ಮೀರಿ ವರ್ತಿಸುತ್ತಾನೆ. ಯಾವುದು? ಜನನ ಮರಣ ರೂಪ. ಮೋಹಗಳಿಗೆ ವಶವಾಗದಂತೆ ಜೀವಿಗಳಿಗೆ ಆಶೆಯು ಮೋಹ ಪಾಶವಾಗಿರುತ್ತದೆ. ಮದಗಜವು ಕದಳಿವನಕ್ಕೆ ಮೋಹಪದೆ, ಅದು ಬಾಳೆಯ ತೋಟವನ್ನು ಬಹಳ ಮೋಹ ಮಾಡ್ತದ. ಆನೆ ಬಹಳ ಮೋಹ, ಪ್ರೀತಿ ಯಾವುದೋ ಬಾಳೆ ಕಂಡ್ರೆ. ಅದಕ್ಕೆ ಮದಗಜವು ಕದಳಿವನಕ್ಕೆ ಮೋಹಪದೆ, ಅದೇ ಅದನ್ನು ಕಿತ್ತಿ ಹಾಳು ಮಾಡುವಂತೆ. ಮದವಂತಿಲ್ಲ, ಸಾಲು ಕಿತ್ತಿ ಕಾಲು ತುಳು ಹೋಗ್ಬಿಡ್ತದೆ. ಅದಕ್ಕೆ ಮೋಹ ಪರವಶನಾಗಿ ಅದು ಬಿಟ್ಟು ಹೋಗಲಾರ್ದ ಕೂಡ್ತಕ್ಕಂಥ ಆನೆ ಮೋಹಕ್ಕೆ ಕಾರಣವಾದಂಥ ಇಡೀ ಯಾವ ಬಾಳೆಯ ತೋಟವನ್ನೇ ನಾಶ ಮಾಡ್ತದಿಲ್ಲ. ಅದರಂತೆ ಜ್ಞಾನಿಯು ಆಶಾಪಾಶಕ್ಕೆ ಬದ್ಧಿತನಾಗದೆ ಅದನ್ನು ನಿರ್ಮೂಲ ಮಾಡ ನೋಡಿ. ಈಗ ಆ ಕಾರಣದಿಂದ ಆತನಿಗೆ ಅಜ್ಞಾನಿ ನಾಯಿಗಳ ಕೂಗು ನೆರೆಕೂಗು ಲೆಕ್ಕಿಸದೆ ಅಂದರು. ಇವು ನಾಯಿಗಳ ಬೊಗಳುವಿಕೆಯನ್ನು, ನಾಯಿ ಬೊಗಳುತ್ತಿರ್ತಾರಲ್ಲ, ಅವುಗಳನ್ನು ಲೆಕ್ಕಿಸದೆ ಆನೆ ಹೋಗ್ತಿರ್ತದೆ. ಇಲ್ಲಿ ನಾಯಿ ಯಾರು? ಅಜ್ಞಾನಿ ನಾಯಿಗಳು, ಕರ್ಮಪಟ್ಟರು, ಇನ್ನು ಭಾಳ ಮಂದಿ ಯಾರಲ್ಲ ಅಂಥವು ಬೊಗಳುತ್ತಿರ್ತಾವ. ಆನೆ ಹೋಗುತ್ತಿದೆ, ಶ್ವಾನೆ ಬೊಗಳುತ್ತಿದೆ. ಆ ಶ್ವಾನಗಳ ಬೊಗಳುವಿಕೆಯನ್ನು ಕಂಡು ಆನೆ ಹೂಡಿ ಹೋಗೋದು ಸರ್ವಜ್ಞ ಅಂತ. ಆನೆ ಓಡ್ತದೆ, ನಾಯಿ ಬೊಗಳುತ್ತಾವಂತ ಲೆಕ್ಕಿಸದೆ. ಅದಂಗೆ ಬ್ರಹ್ಮಜ್ಞಾನಿ ಜಗತ್ತಿನಲ್ಲಿ ಕ್ರಿಯಾ ಕರ್ಮ ಅದು ಇದು ಮಾಡಬೇಕು ಮಾಡೋದಿಲ್ಲ ಅಂತ ಅನ್ನುವರ ಮಾತನ್ನು ಲೆಕ್ಕಿಸದೆ ಯಾವಾಗಲೂ ಅವರ ಅಜ್ಞಾನಿಗಳ ಕೂಗಿಗೆ ಆತ ಕಿವಿಗೊಡೋದಿಲ್ಲ ಮತ್ತು ತನ್ನ ಸ್ವರೂಪ ಆನಂದದಲ್ಲಿಯೇ ಸೋಲೀಲೆಯಿಂದ ಇರುತ್ತಾನೆ. ಅಂದರೆ ಜ್ಞಾನಿಯು ಮದಗಜಕ್ಕೆ ಸಮಾನ ಆಗಿರಂತ ಹಿಡ್ಕೋಬೇಕು. ಇಲ್ಲಿ ಯಾವುದಕ್ಕೆ ಸಮಾನ? ಆನೆ ಸಮಾನ ಅಲ್ಲ, ಅದೇ ಆನೆ ಮದಗಜ. ಈಗ ಅದಕ್ಕೆ ಆತ ಎಲ್ಲರಂತೆ ನರನಲ್ಲ. ಅವನು ಯಾಕೆ? ಅವನಿಗೆ ಬ್ರಹ್ಮಜ್ಞಾನಿ ಅಂತ ವಿಚಾರ ಮಾಡಬೇಕಂತ ಲಕ್ಷ್ಯ ಕೊಡೋದಲ್ಲಿ ಈ ರೀತಿಯಾಗಿ ಸ್ವಲ್ಪ ಕೂಡ ಸಂಶಯ ಇರಬಾರ್ದು ಅಂತಲೂ ಬರೀತಾರೆ. ಜ್ಞಾನಿಗೆ ಸ್ವಲ್ಪ ಕೂಡ ಸಂಶಯ ಬರಬಾರ್ದು. ನಾ ಇದು ಮಾಡಲಿಲ್ಲೇನೋ, ಇನ್ನೂ ಇದು ಮಾಡಬೇಕಾಗಿತ್ತೇನೋ ಅನ್ನೋದು ಯಾವ ಸಂಶಯ ಇರೋಂಗಿಲ್ಲ. ಅತ್ಗ ತಾನಾದಾಗ ಇನ್ನೇನು ಬರ್ತಾವೆ ಸಂಶಯ. ಹಾಗಾಗಿ ಜೀವನ್ಮುಕ್ತನು ಪ್ರಾರಬ್ಧ ಇರುವ ಪರ್ಯಂತರ ಅಜ್ಞ ಜನರಂತೆ ಬದುಕಿರುವನು.
ಪ್ರಾರಬ್ಧ ಜ್ಞಾನ ಆದ ನಂತರ ಪ್ರಾರಬ್ಧ ಇರುವ ಥರ ಶರೀರ ಆದ್ರೆ ಬಿಡಬಾರ್ದದು. ಜ್ಞಾನ ಆದ ನಂತರ ಅಂತ ಬಿಡಬಾರ್ದು. ಜ್ಞಾನ ಆಗೋದಕ್ಕಿಂತ ಮುಂಚೆ ಹಿಡಿಬೇಕು, ಅದನ್ನ ಬಿಡ್ಬೇಕೀಗ. ಈಗೇನು ಹಿಡಿಬೇಕು? ಜ್ಞಾನ ಆದ ನಂತರ. ಅವನು ಬದುಕಿದ್ದರೆ ಅವನು ಅನಾಚಾರಿಗಳನ್ನು ಸದಾಚಾರಿಗಳನ್ನಾಗಿ ಮಾಡುವುದಕ್ಕಾಗಿ ಆದರೂ ವರ್ಣಾಶ್ರಮ ಧರ್ಮಗಳನ್ನು ಆಚರಿಸುತ್ತಾ ಇರಲೇಬೇಕು. ಇಲ್ಲದಿದ್ದರೆ ಅವನ ದೇಹ ಇಂದ್ರಿಯಾದಿಗಳು ವ್ಯರ್ಥ ಆಚರಣೆಯ ಸಂಭವಿಸಬಹುದು ಅಂತ ಶಂಕೆಯನ್ನು ಮಾಡಿದರೆ ಅದಕ್ಕೆ ಹೇಳ್ತಾರೆ, ದೇಹೆಯ ಅಭಿಮಾನಿನ ಕುರಿತು ಹೇಳಿವರಲ್ಲದೆ ದೇಹ ಮತ್ತು ದೇಹದ ಅಭಿಮಾನವಿಲ್ಲದ ನಿರ್ದೇಹಿಯಾದ ಜ್ಞಾನಿಗೆ ಈ ಮಾತು ಯೋಗ್ಯ ಅಲ್ಲ. ಈ ಮಾತು ಯೋಗ್ಯ ಅಲ್ಲ. ಅದಕ್ಕಾಗಿ ಅವರು ಅಜ್ಞಾನಿಗಳ ಮಾತಿಗೆ ಲಕ್ಷಣ ಕೊಡ್ತದಿಲ್ಲ ನೋಡ್ರಿ. ಬಸವಾನಂದರು ನೋಡಿರಿ, ಇನ್ನೂ ಕೆಲವು ಜನ ನಾವು ನೋಡೀವಿ. ನಾನು ಆಗ ಹೇಳಿದಂತೆ ಶಿವಪುತ್ರ ತಾತನಲ್ಲಿ ನಮ್ಮ ಭಾಗದವರು ಅವರು ಜಕ್ಕಲ್ ದಿನ್ನಿ ಕರಿಯಪ್ಪ ಅಂತ ಸುಮಾರು 6 ವರ್ಷ ಶಾಂತಾಶ್ರಮದಲ್ಲಿ ಸೇವೆ ಮಾಡ್ಯಾರ. ಬಿಜಾಪುರದಲ್ಲಿ ಮಾಡ್ಯಾನ, ಶಾಂತಾಶ್ರಮದಲ್ಲಿ ಮಾಡ್ಯಾನ. 6 ವರ್ಷ ಆದರೂ ಕೂಡ ಒಬ್ಬರು ಎಷ್ಟೋ ಮಂದಿ ಕರಿಯಪ್ಪನ ಬಿಡಿಸ್ಬೇಕು ಅಂತ ಅಲ್ಲೇ ಆ ಮಠದಾಗಿದ್ದ ಮಂದಿಗೆ ಹೆಸರು. ಅದು ಎಲ್ಲಿ ಮೊದಲಿಂದ ಅದ ಚಾಳೆ. ಅದು ಚಲೋನ ಕಂಡ್ರೆ ಬಿಡಿಸುವಾಗಪ್ಪ, ಯಾಕಂದ್ರೆ ತಮ್ಗೆ ಅನುಕೂಲ ಆಗ್ತದೆ. ಈತ ನ್ಯಾಯ ನೀತಿ ಮನುಷ್ಯ. ಅವರಿಗೆ ಅನಾನುಕೂಲ ಆದಾಗ ಏನನ್ನ ಚಾಡಿ ಹೇಳ್ಬೇಕಂತ ಎಷ್ಟೋ ಮಂದಿ ಹೇಳಿದ್ರು ಕೂಡ ಅವರಿಗೆ ಬೈದು ಗಳಿಸಿದ ವಿನಃ ಕರಿಯಪ್ಪ ಒಂದು ಮಾತು ಕರೆದು ಕೇಳಿಲ್ಲ ಅಂತ ನನಗೆ ಆತ ಹೇಳಿದ ವಿಷಯ. ಮಂದಿ ಮಾತು ಕೇಳಂಗಿಲ್ಲ, ಅವರು ಪ್ರತ್ಯಕ್ಷ ಪ್ರಮಾಣವನ್ನು ಬಿಡಂಗಿಲ್ಲ ಅಂತ. ಮಂದಿ ಮಾತು ಯಾಕೆ ಕೇಳ್ಕೋತಾರೆ? ಪ್ರತ್ಯಕ್ಷ ಪ್ರಮಾಣ ಬೇಕಲ್ಲ. ಹೀಗಾಗಿ ಅಲ್ಲಿ ನಿರ್ದೇಹಿಯಾಗಿರುವಂಥ ಜ್ಞಾನಿಗೆ ಏನು ಮಾಡಲಂದ್ರೆ ಅನಾಚಾರಕ್ಕೆ ಹೋಗ್ತಾನ ಮತ್ತೆ ಅಂತ ಅನುಮಾನ ಇರ್ತದಪ್ಪ. ನಿಶ್ಚಯವಾದ ಜ್ಞಾನಿಗೆ ಯಾಕಿರ್ತದಂತ. ಅದಕ್ಕೆ ಅದಕ್ಕೇನಿಲ್ಲಪ್ಪ, ಜನನಿ ಇಲ್ಲದ ಆತಂಗೆ ಮುನಿಜತ್ವ ಇಲ್ಲಿದು, ಮನುವತ್ವ ಇಲ್ಲದವನಿಗೆ ಆಶ್ರಮ ಧರ್ಮವನ್ನು ಪೇಳಲು ಆಗದು. ಎಲೆವತ್ಸ ಏ ಶಿಷ್ಯ, ಪರಿಪೂರ್ಣ ಬ್ರಹ್ಮವೇ ನಾನೆಂಬ ನಾನು ಅಂತ ಆಗಿದ್ದರಿಂದ ಆತನಿಗೆ ನಾನು ಹುಟ್ಟಿನಿ ಅನ್ನುವ ಭ್ರಮೆ ಇಲ್ಲ. ಹುಟ್ಟಿನೆಂಬುದೇ ಇಲ್ಲ. ಹುಟ್ಟಿನಿ ಎಂಬ ಭ್ರಮೆ ಇದ್ದರೆ ಹುಟ್ಟಿಸಿದ ತಾಯಿ ಯಾಳಂತ ಅರ್ಥ ಆಗ್ತದೆ. ಹೌದಾ ಇಲ್ಲ? ನಾನು ಹುಟ್ಟಿನಿ ಅಂದರೆ ನನ್ನ ತಾಯಿ ನೆನಪಾಗ್ತದಿಲ್ಲ. ಅವನು ಜನನೇ ಇಲ್ಲ, ನಾನು ಹುಟ್ಟೇ ಇಲ್ಲ ಅಂತ ಪರಿಪೂರ್ಣ ಪರಬ್ರಹ್ಮ ತಾನು. ಪರಬ್ರಹ್ಮ ಯಾರಿಗೇನು ಹುಟ್ಟೇನೇನು? ಹುಟ್ಟಿಲ್ಲ ಅಂದಮೇಲೆ ಅವನಿಗೆ ಜನನಿ ಇಲ್ಲ. ಆ ಜನನ ಇಲ್ಲ, ಹುಟ್ಟೇ ಇಲ್ಲ ಮೇಲೆ ಅವನಿಗೆ ಮನುಷ್ಯತ್ವ ದೇಹನ ಎಲ್ಲಿ ಅದಂತ. ಹುಟ್ಟಲಾರ್ದವನಿಗೆ ಆಕಾರದ ರೂಪ ದೇಹ ಎಲ್ಲಿ ಅದ? ಬ್ರಹ್ಮಗ ಅದೇನು ಆಕಾರ ಇಲ್ಲ ಅಂದಮೇಲೆ ಆ ದೇಹವಿಲ್ಲದ ಅವನಿಗೆ ವರ್ಣಾಶ್ರಮ ಧರ್ಮಗಳು ಉಂಟೆ. ಬ್ರಾಹ್ಮಣ ಅಂತೀವಿ, ಶೂದ್ರ ಅಂತೀವಿ, ವೈಶ್ಯ ಅಂತೀವಿ, ಕ್ಷತ್ರಿಯ ಅಂತೀವಲ್ಲ. ಇವರು ಮನುಷ್ಯರಿಗೆ ಬಂದುವ ಆಶ್ರಮಗಳು ದನಗಳಿಗೆ ಬಂದವು, ಮನುಷ್ಯರಿಗೆ ಬಂದವಲ್ಲ. ಅಂದ್ರೆ ಇವು ಶುರುವಾಯ್ತು ನೋಡು. ಹುಟ್ಟಿವಿ ನಾವು ಮನುಷ್ಯರು ಅಂತ, ಇಂಥ ಜಾತಿಯವರು, ಇಂಥ ಕುಲದವರು, ಇಂಥ ವರ್ಣದವರು, ಇಂಥ ಆಶ್ರಮನ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಮನುಷ್ಯರಿಗೆ ಅವೆಲ್ಲಿ ದೇಹಕ್ಕಾವ. ಆದರೆ ದೇಹ ಅಭಿಮಾನಿಯಾಗಿ ವರ್ಣ ಆಶ್ರಮಾದಿಗಳ ಅಭಿಮಾನವುಳ್ಳವನಿಗೆ
ಆಶ್ರಮ ಧರ್ಮಗಳನ್ನು ದೇಹ ಧರ್ಮಗಳನ್ನು ಹೇಳಬೇಕಾಗ್ತದೆ. ಅವ್ರು ಅದ್ರಾಗ ಅಂದ್ರೆ ಅದನ್ನು ಅವ್ರಿಗೆ ಹೇಳ್ಬೇಕಾಗ್ತದೆ. ಅದ್ರಾಗ ಇಲ್ದವ್ರಿಗೆ ಹೆಂಗೆ ಹೇಳ್ತಿದ್ದಿ? ಬ್ರಹ್ಮಜ್ಞಾನಿಗೆ ಹೇಳ್ತೇನು ಅಂದಾಗ, ಆದ್ದರಿಂದ ಯಾವ ಕರ್ಮ ಆದಿ ಫಲಗಳನ್ನು ವೇದವು ಹೇಳಿರುವುದಿಲ್ಲ. ನಾನು ನೀನೇ ಹೇಳೋದಲ್ಲ, ವೇದವೇ ಹೇಳಿರುವುದಿಲ್ಲ ಅಂದ್ರೆ. ಹಾಗಾಗಿ ಆಶ್ರಮ ವಿಧಿಗಳನ್ನು ದೇಹ ಧರ್ಮಾದಿಗಳನ್ನು ಜ್ಞಾನಿ ಮೇಲೆ ಆರೋಪ ಮಾಡಲಿಕ್ಕೆ ಬರೋದಿಲ್ಲ. ಆರೋಪ ಮಾಡಲಿಕ್ಕೆ ಜಾಗನೇ ಇಲ್ಲ. ಹಾಗಾಗಿ ಯಾವ ಸದಾಚಾರಿ ಕರ್ಮಗಳನ್ನು ಹೇಳದೆ ಹೋದರೆ ಅವನಿಗೆ ದೇಹಾದಿಗಳಿಂದ ಸತ್ಕರ್ಮಗಳು ಸಂಭವಿಸುವುದಿಲ್ಲ. ಅವನು ಬೇರೆ ದಾರಿ ಹಿಡಿದು ಹೋಗೋದಿಡು, ಅದು ಸಂಭವ ಇಲ್ಲ ಅಂತಾರೆ. ಯಾಕಂದರೆ ಅವನಿಗೆ ಪುಣ್ಯವೂ ಇಲ್ಲ, ಸದ್ವಾಸನೆಯೂ ಇಲ್ಲ. ಪಾಪ ಅನ್ನುವುದು ಮೊದಲೇ ಪುಣ್ಯದಿಂದ ಕಳ್ಕೊಂಡಾನು. ಪುಣ್ಯ ಮಾಡಿನೆಂಬ ವಾಸನೆ ಇಲ್ಲ, ಅಂದರೆ ಪುಣ್ಯನಿಲ್ಲ ಪಾಪನಿಲ್ಲ. ಅದರಿಂದ ಯಾಮಧೂತರಿಂದ ಅನೇಕ ಬಾಧೆಗಳು ತಟ್ಟಬಹುದು ಅಂತ ವಿಚಾರ ಮಾಡಿದರೆ ಆತಗ ಪುಣ್ಯ ಪಾಪಗಳು ಇದ್ರಲ್ಲ ಯಮಧೂತರ ಲೆಕ್ಕ ಬರೋದು. ಪಾಪನೂ ಇಲ್ಲ ಪುಣ್ಯನೂ ಇಲ್ಲ ಅಂದ್ರೆ ಅವನಿಗೆ ಜನ್ಮಲಿಲ್ಲ ಅಂದಮೇಲೆ ಅವನು ಇನ್ಯಾತ್ರ ಭಯ ಅಂತ. ಮುಕ್ತ ಹೌದಲ್ಲತ, ಮುಕ್ತ. ಹಾಗಾಗಿ ಜ್ಞಾನಿಗೆ ಜನನಿ ಇಲ್ಲ ಅಂದರೆ ನಾನು ಹುಟ್ಟೇ ಇಲ್ಲ ಅಂತ ತಿಳ್ಕೊಂಡಾನ. ಹುಟ್ಟಲಾರದವನಿಗೆ ಮರಣ ಇಲ್ಲಿಂದ ತರ್ತೀರಿ? ಲಿಂಗದಾಗ ಆದರೂ ಅಂತೀವಲ್ಲ, ಹುಟ್ಟೇ ಇಲ್ಲ, ಮರಣ ಇಲ್ಲದು. ಹಾಗಾಗಿ ಮರಣವೇ ಇಲ್ಲ ಅಂದಮೇಲೆ ಮರಣದ ಬಾಧೆ ಆದರೆ ಇಲ್ಲಿಟ್ಟು ನಾವು ಅದೇ ದುಃಖಕ್ಕಲ್ಲ ಈಗ ಬಿಡುಗಡೆ ಆಗೋದಕ್ಕೆ. ಮತ್ತು ಅವ್ನ ದುಃಖ ಅದೇನು ಇಲ್ಲ. ಜನ್ಮಾಂತರದ ಸುದ್ದಿಯೇ ಇಲ್ಲ. ಈ ಜನ್ಮದ್ದೇ ಇಲ್ಲ ಅಂದ್ರೆ ಜನ್ಮಾಂತರ ಸುದ್ದಿಯಲ್ಲಿ ತರ್ತೈತಿ. ಹೇಳಕ್ಕೆ ಬರ್ತದೇನು? ಬರುವುದಿಲ್ಲ ಅನ್ನುವಂಥ ಮಾತು. ಇಂತಾಗಿ ಮರಣ ಭಯ ಮುಂತಾದ ವಿಕೃತಿಗಳನ್ನು ತ್ವರೆಯೇ ಬರ್ಪದು ಅವನಲ್ಲಿ ಮರಳಿ ಜನ್ಮಾಂತರದ ಸುದ್ದಿಗಳು ಒಲಲುಂಟೆ ಅಂದರು. ಜ್ಞಾನಿ ಯೋಗಿ ಜನ್ಮ ಇಲ್ಲದ ಮೇಲೆ ಅವನಲ್ಲಿ ಮರಣ ಹೆಂಗೆ ಬರ್ತದಂತ. ಜನನ ಇಲ್ಲದವನಿಗೆ ಮರಣ ಹೇಳಿದರೆ ಅಪಹಾಸ್ಯ ಇಲ್ಲ. ಮರಣನೇ ಇಲ್ಲ ಮೇಲೆ ಮತ್ತೆ ಹುಟ್ಟಿರಂದ್ರೆ ಅಪಹಾಸ್ಯ. ಯಾವನು ಹುಡ್ತೇನೆ ಅಂತಾನ ಅವನು ಸಾಯ್ತಾನ, ಯಾವನು ಸತ್ತಿರಂತಾನ ಮತ್ತೆ ಹುಡ್ತಾನ. ಇವನು ಹುಟ್ಟೇ ಇಲ್ಲ ಮೇಲೆ ಸಾಯೋದಿಲ್ಲ, ಸತ್ಯ ಇಲ್ಲ ಮೇಲೆ ಮುಂದೆ ಹೆಂಗೆ ಹುಡ್ತಾನಂತ ಅವನಿಗೆ ವಿಚಾರ ಮಾಡಿ ನೋಡ್ರಂತರ ಮಹಾತ್ಮರು. ಆದ್ದರಿಂದ ಮರಣ ಇಲ್ಲ ಅಂದರೆ ಅವನಿಗೆ ಗಮನ ಆಗಮನ ಇಲ್ಲ. ಸಾಮಾನ್ಯರಂತೆ ಪಾಪ ಪುಣ್ಯ ಅನುಸಾರವಾಗಿ ಮತ್ತೆ ಹುಟ್ಟೋದು ಮತ್ತೆ ಸಾಯುವುದು ಅವನಿಗೆ ಇಲ್ಲವೇ ಇಲ್ಲ. ಇಲ್ಲ ಮೇಲೆ ಜನ್ಮಾಂತರ ಸುದ್ದಿಯಲ್ಲದ. ತಾತ ಸತ್ತ ಭಾಳ ವರ್ಷ ಆಗ್ಯದ, ಈಗ ಅವನು ಸುದ್ದಿ ಎತ್ತಿದ್ರೆ ನಮ್ಮ ತಾತನ ಸುದ್ದಿ ಮರೆಯ ನನ್ನ ಸುದ್ದಿ ಮಾತಾಡಂತ ನಾವು ಅಂತೀವಿಲ್ಲ. ನಮ್ಮ ತಾತನ ಸುದ್ದಿ ತೊಗೊಂಡು ಏನು ಮಾಡ್ತಿದ್ವಿ? ತಿನ್ನಕ್ಕೆ ಬರಂಗಿಲ್ಲ, ಉಣ್ಣಕ್ಕೆ ಬರಂಗಿಲ್ಲ, ನನ್ನ ಸುದ್ದಿ ಹೇಳಂತ ನಾವು. ಅದ್ರಂಗೆ ಅರ್ಥಾತ್ ಜನನ ಮರಣ ರೂಪ ಜನ್ಮಾಂತರಾದಿಗಳು ಜೀವತ್ವದಲ್ಲಿ ಹೇಳಬಹುದು ವಿನ ದೇಹದ ಅಭಿಮಾನ ಇದ್ದಲ್ಲಿ ಹೇಳಕ್ಕೆ ಬರ್ತದ. ಜೀವನ್ಮುಕ್ತನಲ್ಲಿ ಇಲ್ಲೆಂಬ ಭಾವವು ಜೀವನ್ಮುಕ್ತನಲ್ಲಿ ಇಲ್ಲವೇ ಇಲ್ಲ. ಹೀಗೆ ಇದನ್ನು ಅರಿಯದೆ ಮಹಾತ್ಮನೇಂದ್ರು ಇದನ್ನು ಅರಿಯದೆ ಅನ್ಯ ಭಾವದಳು ದೇವತೆಯ ಭಜಿಸಿದೊಡೆ ಬಹದಲ್ಲಿ ಬಹನು ಯೋ ಅನ್ಯಾಂ ಶ್ರುತಿಯೋ ವದವೇ ತಾನು ಒರೆವುದು ಎರೆ ಪುತ್ರ. ಈ ಸೂತ್ರದ 13ನೇ ನುಡಿ ನೆನಪಿಟ್ಟಗಾರಿ.
ಏನು ಹೇಳ್ತಾರೆ ಮಹಾತ್ಮರು, ಇದನ್ನು ಸರಿಯಾಗಿ ತಿಳಿಯದೆ ಅಂದರೆ ಅಪರೋಕ್ಷನಾದ ತನ್ನನ್ನೇ ತಾನು ಪರಮಾತ್ಮನೆಂದು ತಿಳಿಯದೆ ತನಗಿಂತ ಬೇರೆ ಎಂಬ ಭೇದ ಬುದ್ಧಿಯಿಂದ ದೇವತೆಯನ್ನು ಭಜಿಸಿದೊಡೆ ದೇವರುಗಳನ್ನು ಪೂಜಿಸಿದರೆ ಭವದಲ್ಲಿ ಬಹನೂಂದ್ರು ಜನ್ಮಾಂತರಗಳಲ್ಲಿ ಮತ್ತೆ ಹುಟ್ಟಿ ಬರುವನು. ಅದಕ್ಕೆ ವೇದ ಪ್ರಮಾಣದ ಅಂದರೆ ಯಾವಾತನು ಅನ್ಯ ಅಂದರೆ ತನಗಿಂತ ಭಿನ್ನನಾಗಿ ದೇವತಾಂ ಅಂದರೆ ದೇವರನ್ನು ಉಪಾಸ್ತೆ ಅಂದರೆ ಪೂಜಿಸಿದೊಡೆ ಅಸೌ ಅನ್ಯ ಆ ಪರಮಾತ್ಮನ ಬೇರೆ ಅಹಂ ಅಸ್ಮಿ ನಾನು ಬೇರೆಯಾಗಿರುವನು ಎಂದು ತಿಳಿಯುತ್ತಾನೋ ಸ ಅಂದರೆ ಅವನು ನ ವೇದ ಸರಿಯಾಗಿ ತಿಳಿಯದ ಕಾರಣ ಅವನು ದೇವತೆಗಳಿಗೆ ಪಶುರೇವಂ ದೇವತೆಗಳ ಪಾಲಿಗೆ ಅಥವಾ ಪಶು ಅಂತ ಕಂಡ್ರು, ದೇವತೆಗಳಿಗೆ ಪಶು. ಹಾಗೆ ಶ್ರುತಿಯು ಉಪನಿಷದ್ ವಾಕ್ಯವು ಚೆನ್ನಾಗಿ ಹೇಳುವುದು ಶಿಷ್ಯನೇ ನೀ ತಿಳ್ಕೊಂಡ್ರವ್ರು. ಇದು ಎಲ್ಲಿಗೆ ಹೋಯ್ತು ಅಂತ ವಿಚಾರ ನೀವೇ ಮಾಡ್ರಿ. ಮಾಡಿದ್ರೆ ಏನು ತಪ್ಪಾದಂದ್ರೆ ಮಾಡ್ರಿ, ಯಾರು ಬೇಡ ಅಂತಾರೆ, ನಿಮ್ಗೆ ಯಾರು ಹೇಳ್ತಾರೆ. ಹಾಗೆ ಜೀವನ್ಮುಕ್ತನಾದ ಜ್ಞಾನ ಯೋಗಿಯಾದರೂ ಎಲ್ಲರಂತೆ ದೇಹ ಇಂದ್ರಿಯ ಮನ ಬುದ್ಧಾದಿಗಳಿಂದ ವ್ಯವಹಾರ ರೂಪನಾಗಿದ್ದು ಎಲ್ಲರಂತೆ ಕರ್ಮಗಳನ್ನು ಮಾಡುತ್ತಾ ಸುಖ ದುಃಖಗಳನ್ನು ಭೋಗಿಸುತ್ತಾನೆ. ಅದರಿಂದ ಅವನಾದರೂ ದೇವತೆಗಳಿಗೆ ಪಶುವಾಗಿದ್ದಾನೆ. ಅವನ ಮಾತು ಯಾರು ಹುಲ್ಲು ತಿಂದಿರ್ತಾರ ಅವನ ಮಾತು ಕೇಳ್ಬೇಕಲ್ಲ, ಹಾಕ್ದಾನ ಅವ್ರ ಮಾತು ಕೇಳ್ತದಿಲ್ಲ, ಅವ್ರ ಊಟಕ್ಕೆ ಬಂದು ಅಲ್ಲಿಂದಿರ್ತದೆ. ಅದರಂತೆ ಅಜ್ಞ ಜನರ ದೃಷ್ಟಿಯಿಂದ ದೇಹಾದಿಗಳ ಮೂಲಕ ವ್ಯವಹಾರ ಪರನಾಗಿ ತೋರಿದರೂ ಅವನು ವ್ಯವಹಾರ ಮಾಡಿದವನಲ್ಲ, ಕಿಂತು ತನ್ನ ಸ್ವರೂಪದಲ್ಲೇ ತಾನು ಅಕರ್ತ ಅಭೋಕ್ತ ರೂಪದಿಂದ ಇರುತ್ತಾನೆ ಅಂತ ತಿಳ್ಕೊ. ಕೊನೆಗೆ ನುಡಿಯಾದ ಮುಗಿಸ್ತೀನಿ. ಧ್ಯಾಯೇತಿ ವೇತಿ ಲೇಲಾಯ ಅತಿವೇತಿ ಸಮುದಾಯ ವಾಕ್ಯಂಗಳಿಯವಾಗಿ ಯೋಗಿ ನಿಜದ ಆಯತದೊಳಿರ್ಪ ಒಲಿದಂತೆ ಅಂದರು. ಜೀವನ್ಮುಕ್ತ ಜ್ಞಾನಿ ಆತನ ಧ್ಯಾಯತೀವ ಅಂದರೆ ಬುದ್ಧಿಯು ಧ್ಯಾನವನ್ನು ಮಾಡಿದರೆ, ಧ್ಯಾನ ಮಾಡಕ್ಕೆ ಕುಂತ್ರೆ ಆತ ಹೆಂಗೆ ಮಾಡ್ತಾನೆ ಧ್ಯಾನ ಅಂದರೆ ಬುದ್ಧಿಗೆ ಸಾಕ್ಷಿಯಾದ ಆತ್ಮನ ಅಂತ ಧ್ಯಾನ ಮಾಡ್ತಾನೆ. ಏನು ಧ್ಯಾನ ಮಾಡಕ್ಕೆ ಕುಂತಾರ ನೀ ಅಂತಿ. ಅದ ಪೂಜೆ ಮಾಡ್ತಾನಂದರೆ ಪೂಜಿಸಿಕೊಂಬುವ ಎಲ್ಲದಕ್ಕೂ ನಾನು ಬೇರೆ ಆಗಿದೆ ಅಂತ ಪೂಜೆ ಮಾಡ್ತಾನೆ. ಮತ್ತು ದೇಹ ವ್ಯಾಪಾರಗಳಿಂದ ಮಾಡಿದರೂ ಅವನು ಮಾಡಿದವನಲ್ಲ ಮಾಡಲಾರದವನೇ ಇದ್ದಂಗ ಅಂತ ಶ್ರುತಿ ಹೇಳ್ತದೆ. ಆ ಕಾರಣದಿಂದ ಆರೋಪವಾದ ಸಂಸಾರದಿಂದ ಜ್ಞಾನಿಯ ಸ್ವರೂಪಕ್ಕೆ ಯಾವ ಹಾನಿ ಇಲ್ಲ. ಆ ಸಂಸಾರದಲ್ಲಿ ಯಾವ ಹಾನಿ ಇಲ್ಲ ಅಂತ ಹೇಳಿಲ್ಲ. ನಿನ್ನೆ ಹೋಗಿ ಅವು ದೃಷ್ಟಾಂತಗಳು ಯಾವುದು ನಿನ್ನೆ 2-3 ದೃಷ್ಟಾಂತ ಹೋಗಿ ನೋಡು. ಅದರಂಗೆ ಆತನಿಗೆ ಯಾವಾಗಲೂ ನಿರ್ಲೇಪ ಸಚ್ಚಿದಾನಂದ ಜಲದೋಳು ಕಮಲದಲೆ ಎಂತು ಅಂತ ಬಂದದ್ದು. ಘೃತದೋಳು ಜೀವೆ ಕೆಸರಿನೋಳು ಕಂಬಾರದವಳು ಎಂತು ಅಂತೆ ಇರುವನು ಅಂತ ತಿಳ್ಕೊ ಅಂತ ಹೇಳಿದರು. ಇಲ್ಲಿಗೆ ಜೀವನ್ಮುಕ್ತಿ ಸ್ಥಿತಿ ನಿರೂಪಣೆ ಮಾಡಿದರು. 3ನೇ ಸೂತ್ರ 31 ನುಡಿಗೆ ಮಂಗಲ ಆಯಿತು. ಈಗ ಮಂಗಲ ಗೀತೆಯನ್ನು ಹೇಳಿದ ನಂತರ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳಿ, ಮತ್ತು ನಾಳೆಯಿಂದ ಒಂದು 2-3 ದಿನ
ನಾವು ಬೇರೆ ಕಡೆ ಸ್ವಲ್ಪ ಪ್ರವಾಸಕ್ಕೆ ಹೋಗ್ಬೇಕಾಗ್ಯದ. ಆ ಕಾರಣದಿಂದ ತಾವುಗಳು ನಿತ್ಯ ಆ ಮುಂದಿನ ಸೂತ್ರವನ್ನು ಸುಗಪ್ಪ ಈಗ 4ನೇ ಅಲ್ಲ ಇಲ್ಲ ಮುಂದಿಂದ ಹೋಗ್ರಿ ಮತ್ತೆ ಆಮೇಲೆ ಮತ್ತೆ ಹೇಳೋಣ. ಅದನ್ನು ರಾಮ ಸ್ವಲ್ಪ ರೆಕಾರ್ಡ್ ಮಾಡಿ ನನಗೆ ದಿವಸ ಹಾಕಬೇಕು. ಮೊನ್ನೆ ಹಾಕಿದ್ದಲ್ಲ ಅದ್ರಂಗೆ ಸ್ವಲ್ಪ ರೆಕಾರ್ಡ್ ಮಾಡಿ ನನಗೆ ಹಾಕಿದ್ರೆ ನಾನು ಯೂಟ್ಯೂಬಿಗೆ ಮತ್ತೆ ಹಾಕ್ತೀನಿ. ಮತ್ತು ಯೂಟ್ಯೂಬಲ್ಲಿ ಕೇಳೋವಂಥವ್ರಿಗೂ ಕೂಡ 2-3 ದಿನ ಬೇರೆ ಕಾರಣಾಂತರದಿಂದ ಕರ್ಮಶಾಸ್ತ್ರಕ್ಕೆ ವಿರಾಮವನ್ನು ಹೇಳಿ ತದನಂತರ ಶಕ್ತಿ ನಾಯಕ ಬಂದ ನಂತರ ಮತ್ತೆ ಯಥಾವತ್ತಾಗಿ ಪ್ರಾರಂಭಗೊಳ್ಳುವುದು ಅನ್ನುವ ಮಾಹಿತಿಯನ್ನು ನೀಡಿ ಇವತ್ತು ಮಂಗಲವನ್ನು ಹೇಳಿದರು. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಬೆಳಗುವೆ ಆರತಿಯ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ ಗುರುವರ ಮರ್ಮವ ತಿಳಿಸಿರುವೆ ಕರುಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ ಗುರುವರ ಭಾವವನರು ಇದಗೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಲೌಕಿಕ ಪರಮರ್ಥವೆರಡನು ಮಾಡದೆ ಕೂಡಿ ನಡೆಸಿರುವೆ ಗುರುವರ ಕೂಡಿ ನಡೆಸಿರುವೆ ಮಾರಾಮರ್ದನ ಶಂಭೋಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ ಗುರುವರ ಗಂಭೀರದಿ ಸುಖಿಸಿರುವೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದಿ ಗುರುವರ ಈ ಭವದಿಂದ ತಾರಿಸಿದೆ ಭವಮಾಲೆಗೊಳಗದೆ ಎಂಬ ಭ್ರಮೆಯನ್ನು ನೀನು ಬಿಡಿಸಿರುವೆ ಗುರುವರ ನೀನು ಬಿಡಿಸಿರುವೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಮಾಶ್ರಿತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ श्रीमद्जगद्गुरु सिद्धारूढ़ महाराज की जय श्री सद्गुरु शिवपुत्र महाराज की जय श्री सद्गुरु बसवानंद महाराज की जय श्री सद्गुरु अभिनव महाराज की जय सकल साधु